ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಕಲಾವಿದರ ಬಗ್ಗೆ ಬರದೇ ಇರೋಷ್ಟು ಪುಸ್ತಕಗಳು ಬಂದಿರೋದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರವೇ. ಇದೊಂದು ವಿಶೇಷವಾದ ಸಂದರ್ಭ. ಈಗಾಗಲೇ ಪ್ರಭಾಕರ್ ಅವರು ತಮ್ಮ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳಲ್ಲಿ ಮಾತಾಡ್ತಾ ವಿಜಯ ಚಿತ್ರದಲ್ಲಿ ಬಂದಂತಹ ರಾಜ್ಕುಮಾರ್ ಅವರ ಅನುಭವ ಕಥನವನ್ನು ಕನ್ನಡ ವಿಶ್ವವಿದ್ಯಾಲಯ ಒಂದು ಪುಸ್ತಕವಾಗಿ ತರೋದಕ್ಕೆ ಏನೆಲ್ಲ ಶ್ರಮವನ್ನು ಪಡಿತು ಅಂತ ಹೇಳಿದ್ದಾರೆ. ಆ ಶ್ರಮದ ಫಲವಾಗಿ ಇವತ್ತು ಕೃತಿ ಜನಾರ್ಪಣೆಗೊಳ್ತಾ ಇದೆಯಲ್ಲ, ಇದು ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠ ಮಾಡಿರುವ ಅತ್ಯುತ್ತಮವಾದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕಾಗಿ ಆ ಪೀಠವನ್ನು ಮತ್ತು ಪೀಠದ ಸಂಚಾಲಕರು ಮತ್ತು ಅದರ ಸದಸ್ಯರೇನಿದ್ದಾರೆ ಅವರನ್ನು ಕನ್ನಡ ವಿಶ್ವವಿದ್ಯಾಲಯನ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಸೊ ಈ ಸಭೆ ಒಂದು ರೀತಿ ಬಹಳ ದೊಡ್ಡ ಸಭಾಂಗಣ. ಈ ಸಭಾಂಗಣಕ್ಕೆ ಹೋಲಿಸಿದರೆ ಕಡಿಮೆ ಜನ ಅಂತ ಅನ್ನಿಸ್ಬೋದು. ಜೈಮಾಲ ಅವರು ನನ್ನ ಹತ್ರ ಮಾತಾಡ್ತಾ ಪರೋಕ್ಷವಾಗಿ ಮಾತನ್ನು ಹೇಳಿದರು. ಆದರೆ ಇಲ್ಲಿ ಕೂತಿರೋರು ಇದ್ದಾರಲ್ಲ, ನಾವು ಇದು ಭಾಳ ಸಮಾಧಾನ ಪಟ್ಕೊಳ್ಳೋ ಜನ ನಾವು. ಈ ಕೂತಿರೋರು ನಾನು ಅದಕ್ಕೆ ಹೇಳ್ತಾ ಇದ್ದೆ, ಒಂದು ಸಲ ಸಮಾಧಾನ ಆಗಲಿ ಅಂತ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಇಲ್ಲಿರೋರೆಲ್ಲ ಬಹಳ ಪ್ರೊಫೆಸರ್ಗಳು ಅಂತ ಹೇಳ್ತಿದ್ದೆ. ಹಾಗಾಗಿ ಒಬ್ಬೊಬ್ಬ ಪ್ರೊಫೆಸರಿಂದ ಒಂದೊಂದು 100 ಜನ ಅಂದ್ಕೊಂಡ್ರೂ ನಾವು ಸಮಾಧಾನ ಪಟ್ಕೊಳ್ಬೋದು ಅಂತ ಭಾವಿಸ್ಕೊಂಡಿದ್ದೇನೆ. ಒಂದಂತೂ ನಿಜ, ಈ ಸಭೆ ಇದೆಯಲ್ಲ, ಇದೊಂದು ರೀತಿ ಬೌದ್ಧಿಕವಾದ ಸಭೆಯೂ ಹೌದು. ಇದು ಸಿಳ್ಳೆ ಹೊಡೆಯೋ ಸಭೆ ಅಲ್ಲ ನನ್ನ ದೃಷ್ಟಿ ಒಳಗಡೆ. ಅಂದರೆ ಒಂದು ಕಾಲದಲ್ಲಿ ಒಂದು ಸಮಾರಂಭದಲ್ಲಿ ಆಗಿನ್ನೂ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ನನ್ನ ನಡುವೆ ಅಷ್ಟೊಂದು ಆತ್ಮೀಯತೆ ಬೆಳೆದಿಲ್ಲದೆ ಇರೋವಂಥ ಒಂದು ಸಂದರ್ಭದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸಲ್ಲಿ ಒಂದು ಸಮಾರಂಭ ನಡೀತು. ನನ್ನನ್ನು ಪ್ರಾಸ್ತಾವಿಕ ಮಾತು ಆಡೋದಕ್ಕೆ ಬಿಟ್ಟಿದ್ದರು. ಆ ಸಂದರ್ಭದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಉದ್ದೇಶಿಸಿ ಅವರನ್ನು ಪ್ರಶಂಸೆ ಮಾಡಿ ಅವರ ಸಾಧನೆಯನ್ನು ಹೇಳಿ ಕಡೆಗೆ ಒಂದು ಮಾತನ್ನು ಹೇಳಿದೆ. ಕೋಟ್ಯಾಂತರ ಜನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳಿದ್ದಾರೆ, ಆದರೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ನನ್ನಂಥ ಅಜ್ಞಾತ ಅಭಿಮಾನಿಗಳು ಇದ್ದೀವಿ. ನಾವು ಸ್ಟಾರ್ ಕಟ್ಟೋದಿಲ್ಲ, ಸಿಳ್ಳೆ ಹೊಡೆಯೋದಿಲ್ಲ, ಮೆರವಣಿಗೆ ಮಾಡೋದಿಲ್ಲ, ಆದರೆ ನಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತೇವೆ ಅಂತ ಹೇಳಿದೆ. ಅವ್ರು ಹೋಗ್ಬೇಕಾದ್ರೆ ಮೆತ್ತಗೆ ಬಂದು ನನ್ನ ಹತ್ರ ಏನು ಅಜ್ಞಾತ ಅಭಿಮಾನಿಗಳು ಅಂದ್ರಲ್ಲ, ಅದೇನು ಅಂತ ಕೇಳಿದರು ಅವರು. ಆಮೇಲೆ ಅದರ ನಂತರದಲ್ಲಿ ಬಹುಶಃ ನನ್ನ ಮತ್ತು ಅವರ ಆತ್ಮೀಯತೆ ಹೆಚ್ಚಾಗಕ್ಕೆ ಶುರುವಾಯಿತು. ಜನ್ಮದ ಜೋಡಿಗೆ ನಾನು ಕೆಲಸ ಮಾಡಿದೆ. ಬಹಳ ಅದ್ಭುತವಾದಂಥ ಒಂದು ಸಿನಿಮಾದಲ್ಲಿ ಶಿವಣ್ಣ ಅವರು ನಾಯಕನ ಪಾತ್ರ ಮಾಡಿದ್ರು. ಇದೆಲ್ಲ ಚರಿತ್ರೆ ಇದು. ಆದರೆ ರಾಜ್ಕುಮಾರ್ ಅವರು ತಮ್ಮ ಅನುಭವ ಕಥನವನ್ನು ತಾವೇ ಹೇಳಿಕೊಂಡಂತಹ ಸಿ ದತ್ತರಾಜ್ ಅವರು ಅಷ್ಟೇ ಸಮರ್ಥವಾಗಿ ದಾಖಲೆ ಮಾಡಿದಂತಹ, ಯಾಕೆಂದರೆ ಈ ಕಾಲದಲ್ಲಿ ಹೇಳಿದ್ದೊಂದು ಬರೆಯೋದೊಂದು ಇರುತ್ತೆ. ಅಂಥವರು ಅನೇಕರು. ರಾಜ್ಕುಮಾರ್ ಅಡುಗೆ ಮನೆವರೆಗೂ ನಾವು ಹೋಗಿದ್ದೇವೆ ಅನ್ನೋ ಭ್ರಮೆಯ ಒಳಗಡೆ ಸುಳ್ಳು ಬರೆದಿರೋರು ಉಂಟು ನಮ್ಮಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಯಥಾವತ್ತಾಗಿ ಆ ದಾಖಲೆಯನ್ನು ಹಾಗೇ ಕೊಡ್ತಕ್ಕಂಥವ್ರು ಇದ್ದಾರಲ್ಲ, ಅದು ಬಹಳ ಅಪರೂಪದ ಸಂಗತಿ. ಸಿ ದತ್ತರಾಜ್ ಅವರು ಅಂಥದ್ದೊಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಡುವೆ ಇಲ್ಲ. ಅವರ ಪುಣ್ಯ ಸ್ಮರಣೆಯ ದಿನ ಇವತ್ತು. ಹಾಗಾಗಿ ಅವರಿಗೆ ವಿಶೇಷವಾದ ಗೌರವಗಳನ್ನು ಅರ್ಪಿಸ್ತಾ, ಅದೇ ಸಂದರ್ಭದಲ್ಲಿ ದತ್ತರಾಜ್ ಅವರು ನಮ್ಮ ನಡುವೆ ಇಲ್ಲ. ಅವರು ಮಾಡಿದ ಈ ಕೆಲಸ ಇದೆಯಲ್ಲ, ಅದನ್ನು ಜ್ಞಾಪಿಸ್ಕೊಳ್ತಾ ನಾನು ಕೆಲವು ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ರಾಜ್ಕುಮಾರ್ ಅವರ ಬಗೆಗೆ 100 ಕೃತಿಗಳು ಬಂದಿವೆ. ಬಹುಶಃ ನನ್ನ ತಿಳುವಳಿಕೆ ಸರಿ ಅನ್ನೋದಾದರೆ ಗೊತ್ತಿಲ್ಲ, ಏಕೆಂದರೆ ನಾವೆಲ್ಲ ಸರ್ವಜ್ಞರಲ್ಲ. ನಾವು ಸರ್ವಜ್ಞರು, ಅಂತಿಮ ಸತ್ಯದ ಹರಿಕಾರರು ಅಂತ ತಿಳ್ಕೊಂಡ್ರೆ ಅದು ಆತ್ಮವಂಚನೆ ಅಂದ್ಕೊಂಡಿದ್ದೀನಿ ನಾನು. ನನ್ನ ತಿಳುವಳಿಕೆ ಮಿತಿಯಲ್ಲಿ ಹೇಳೋದಾದರೆ ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಕಲಾವಿದರ ಬಗ್ಗೆ ಬರದೇ ಇರೋಷ್ಟು ಪುಸ್ತಕಗಳು ಬಂದಿರೋದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರವೇ. ಅಷ್ಟು ಪುಸ್ತಕಗಳನ್ನು ಬರೆಸಿಕೊಂಡಂತಹ ಒಬ್ಬ ಕಲಾವಿದ. ನೀವು ಕೋಟ್ಯಾಂತರ ಜನ ಸಿನಿಮಾ ನೋಡೋರಿರ್ಬೋದು, ಆದರೆ ಒಬ್ಬ ಕಲಾವಿದ ಬರೆಸ್ಕೊಳ್ಳೋದಿದೆಯಲ್ಲ, ಅಂದರೆ ಬರೆಸ್ಕೊಳ್ಳೋದು ಅಂದರೆ ಅವ್ರು ಹೋಗಿ ಬರೀರಿ ಅಂತ ಹೇಳಿದರು ಅಂತಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬರೆಯೋದ್ರ ಮುಖಾಂತರವಾಗಿ ನಮಗೊಂದು ಸಾರ್ಥಕ ಭಾವ ಮೂಡುತ್ತೆ ಅಂತ ಲೇಖಕರು ಭಾವಿಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಅಪರೂಪದ ಸಂಗತಿ. ಅದು ಒದಗಿದ್ದು ರಾಜ್ಕುಮಾರ್ ಅವರಿಗೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಥ ಅನೇಕ ಕೃತಿಗಳು, ಕೆಲವರು ಅಭಿಮಾನದಿಂದ ಬರೆದಿರೋರಿದ್ದಾರೆ, ಈ ಬಹುಳೆ ಥರದವರು. ಅದರ ಜೊತೆಗೆ ಈಗ ಗಣಪತಿ ಥರದವರು, ವೀರಪ್ಪನ್
ಅಪಹರಣದ ನಂತರದಲ್ಲಿ ಅವರು ಬಂದ ನಂತರದಲ್ಲಿ ಎದುರುಗಡೆನೇ ಕೂತು ಅವರ ವಿವರಗಳನ್ನೆಲ್ಲ ಸಂಗ್ರಹಿಸಿ ರೂಪತಾರದಲ್ಲಿ ಬರೆದ ಒಂದು ಅಧಿಕೃತ ಮಾಹಿತಿಯ ಪುಸ್ತಕ ಇದೆ. ಬಹಳ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕಥಾನಾಯಕನ ಕಥೆ ಬಿಡುಗಡೆ ಆಗ್ತಿರೋ ಸಂದರ್ಭದಲ್ಲಿ ನಾನು ದೊಡ್ಡಹುಲ್ಲು ರುಕ್ಕೋಜಿ ಅವರ ಒಂದು ತಪಸ್ಸಿನ ರೀತಿಯಲ್ಲಿ ಕೂತು 10-12 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕನ್ನು, ಚಿತ್ರಗಳನ್ನು ಅಧಿಕೃತವಾಗಿ ಕಟ್ಟಿಕೊಟ್ಟಿದ್ದಿದೆಯಲ್ಲ, ಇದು ಭಾರತೀಯ ಚಿತ್ರರಂಗದ ಯಾವ ಕಲಾವಿದರಿಗೂ ಸಲ್ಲದೇ ಇರೋ ಗೌರವ. ಹಾಗಾಗಿ ದೊಡ್ಡಹುಲ್ಲೂರು ರುಕ್ಕೋಜಿ ಅವರ ಪುಸ್ತಕ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸಿಕೊಳ್ಳೇಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೊಂದು ಅತ್ಯುತ್ತಮವಾದ ಒಂದು ಸಂಶೋಧನೆಯ ಕೃತಿ ಅದು. ರಾಜ್ಕುಮಾರ್ ಅವರ ವಿಶೇಷ ಏನು ಅಂದರೆ, ಈ ಮಾತುಗಳನ್ನು ಅನೇಕ ಸಂದರ್ಭದಲ್ಲಿ ಹೇಳಿರೋದುಂಟು, ಆದರೆ ಸಂಕ್ಷಿಪ್ತವಾಗಿ ನಾನು ಮಾತುಗಳನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಸಂಕ್ಷಿಪ್ತ ಅಂತಂದರೆ ನಾವು ಮೇಷ್ಟ್ರುಗಳು ಹೇಳಿ ಕೇಳಿ 1 ಗಂಟೆ ಪಾಠ ಮಾಡಿದವರು 55 ನಿಮಿಷನೂ ಸಂಕ್ಷಿಪ್ತ ಅನಿಸುತ್ತೆ. ಅಷ್ಟು ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಆದರೆ ಇವತ್ತು ಬಹಳ ವಿಶೇಷ, ನನಗೆ ಶಿವರಾಜ್ ಕುಮಾರ್ ಅವರು ಬಂದು ಈ ಪುಸ್ತಕವನ್ನು ಜನಾರ್ಪಣೆ ಮಾಡಿರೋದು ಒಂದು ವಿಶೇಷ ಅಂತ ಅಂದ್ಕೊಂಡಿದ್ದೀನಿ ನಾನು. ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿಯೇ ನಡೆದು ಬರ್ತಾ ಇರತಕ್ಕಂಥ ಅವರ ಕುಟುಂಬ ಇದೆಯಲ್ಲ, ಅದು ರಾಜ್ಕುಮಾರ್ ಅವರಿಗೆ ನಿಜವಾದ ಅರ್ಥದಲ್ಲಿ ಗೌರವವನ್ನು ಸಲ್ಲಿಸುತ್ತೆ. ನಾವು ತಂದೆಗೆ ತಕ್ಕ ಮಗ ಅಂತೀವಿ, ತಾಯಿಗೆ ತಕ್ಕ ಮಗಳು ಅಂತೀವಿ, ಇವೆಲ್ಲ ಹೇಳ್ತೀವಲ್ಲ, ಅದರ ಸಾರ್ಥಕದ ರೂಪವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದೇ ಹಾದಿಯಲ್ಲಿ ಹೋಗ್ತಾ ಇರತಕ್ಕಂಥ ಶಿವರಾಜ್ ಕುಮಾರ್ ಅವರು ಇವತ್ತು ಬಂದು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಬಹಳ ಸಂತೋಷ ಆಗಿದೆ. ಜೊತೆಗೆ ಭಾರ್ಗವ ಅವರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿದ ಅಪಾರ ಅನುಭವದ ಭಾರ್ಗವ ಅವರು ಬಂದಿದ್ದಾರೆ. ರಾಜ್ಕುಮಾರ್ ಅವರ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಅವರ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅದರ ಜೊತೆಗೆ ಈ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಕೇಳ್ತಕ್ಕಂಥವರಿಗೆ ಅವರು ಕೊಡೋ ಮಾಹಿತಿ ಇದೆಯಲ್ಲ, ಮುಚ್ಚುಮರೆ ಇಲ್ಲದೆ ಕೊಡುವ ಮಾಹಿತಿ ಇದೆಯಲ್ಲ, ಅದಕ್ಕಾಗಿಯೇ ಪ್ರಭಾಕರ್ ಅವರನ್ನು ಒಂದು ವಿಶ್ವಕೋಶ ಅಂತ ಕರೆದರು. ಚಿತ್ರರಂಗದ ಒಳಗಡೆ ಇರುವಂಥ ವಿಶ್ವ ಇದೆಯಲ್ಲ, ಅದನ್ನೆಲ್ಲ ಬಹಳ ಚೆನ್ನಾಗಿ ಬಯಲು ಮಾಡ್ತಿರೋ ಭಾರ್ಗವ ಅವರು ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಜಯಮಾಲಾ ಅವರು, ಜಯಮಾಲಾ ಕೇವಲ ನಟಿ ಅಲ್ಲ, ಕೇವಲ ಕಲಾವಿದೆ ಅಲ್ಲ, ರಾಜ್ಕುಮಾರ್ ಅವರ ಕುಟುಂಬದಿಂದಲೇ ಚಿತ್ರರಂಗಕ್ಕೆ ಪರಿಚಿತರಾಗಿ, ಅದಕ್ಕಿಂತ ಮುಂಚೆ ಭೂತಯ್ಯನ ಮಗು ಅಯ್ಯು ಚಿತ್ರದಲ್ಲಿ ಒಂದು ದೃಶ್ಯದಲ್ಲಿ ಮಾತ್ರ ಭಾಗವಹಿಸಿದ್ರು. ನಾಯಕಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಪರಿಚಿತರಾಗಿ ಅವರ ಜೊತೆ ಅನೇಕ ಚಿತ್ರಗಳನ್ನು ಮಾಡಿದ್ದಲ್ಲದೆ ಅವರು ನಿರ್ಮಾಪಕಿಯಾದರು. ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ನಿರ್ಮಾಪಕಿಯಾದರು. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ 2ನೇ ಸಾರಿ ಅವರು ಅಧ್ಯಕ್ಷೆಯಾಗಿ ಬಂದಿದ್ದಾರೆ. ಹಾಗಾಗಿ ಚಿತ್ರರಂಗಕ್ಕೆ ಅವರು ಕೊಟ್ಟಿರೋ ಕೊಡುಗೆನೂ ನಾವು ಜ್ಞಾಪಿಸ್ಕೊಳ್ಬೇಕು. ಇವರೆಲ್ಲರೂ ಬಂದಿರೋದ್ರ ಜೊತೆಗೆ ಈ ಸಮಾರಂಭವನ್ನು ನಡೆಸ್ತಿರೋದು 2 ವಿಶ್ವವಿದ್ಯಾಲಯಗಳು. ಆ ವಿಶ್ವವಿದ್ಯಾಲಯಗಳು ಒಬ್ಬ ಚಲನಚಿತ್ರ ಕಲಾವಿದನಿಗೆ ಕೊಟ್ಟಂತಹ ಗೌರವ ಇದೆಯಲ್ಲ, ಅದಕ್ಕೆ ಸಾಕ್ಷಿ, ಆ ಶಕ್ತಿ ಯಾರು ಅಂದರೆ ಡಾಕ್ಟರ್ ರಾಜ್ಕುಮಾರ್.